ಸ್ವತಃ ಹೇಳಿದ್ರು, ನೀವು ದುರ್ಗೆ ಇದ್ದಂಗೆ ನೀವು ಮಾಡೋದು ಸರಿಗಿದೆ ಅಂತ ಹೇಳಿದ್ರು. ದೇಶದ ದೃಷ್ಟಿಯಿಂದ ಒಳ್ಳೇದು ಮಾಡಿದಾಗ ಎಲ್ಲರೂ ಒಪ್ಕೋಬೇಕು. ಆದರೆ ಇವ್ರು ಯಾವುದು ಒಪ್ಪಲ್ಲ. ವಿರೋಧ ಮಾಡೋದಕ್ಕೋಸ್ಕರನೇ ಈ ಒಂದು ಕೆಲಸನ ಕಾಂಗ್ರೆಸ್ ಪಕ್ಷ ಮಾಡ್ತಿದೆ. ಅದರಲ್ಲಿ ಇವತ್ತು ಮಹಿಳಾ ಒಂದು ರಿಸರ್ವೇಷನ್ ಬಿಲ್ಲನ್ನು ಕೂಡ ಅದೇ ದೃಷ್ಟಿಯಲ್ಲಿ ಮಾಡಿ ಇನ್ನೂ ಕೂಡ ದಶಕಗಳ ಕಾಲ ಇದನ್ನು ಮುಂದೂಡಿ ನಿಜವಾಗ್ಲೂ ಕೂಡ ಮಹಿಳೆಯರಿಗೆ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಮತ್ತು ಅವರ ಅಲಯನ್ಸಿಂದ ನಿಮ್ಗೆ ಯಾವುದೇ ಕೂಡ ಒಂದು ಅಧಿಕಾರ ಈ ದೇಶದಲ್ಲಿ ಸಿಗೋದಿಲ್ಲ, ನಿಜವಾದ ಅಧಿಕಾರ ಸಿಗೋದಿಲ್ಲ. ಕೇವಲ ನಿಮ್ಮ ಮೂಗಿಗೆ ತುಪ್ಪ ಸವರ್ಬಿಟ್ಟು ಓಟ್ ಹಾಕ್ಸ್ಕೊಳ್ಳೋದಕ್ಕೆ 2 ರೂಪಾಯಿ ಇದೇನೋ ಕೊಡ್ತಾವ್ರಲ್ಲ, ಬಸ್ಸು ಫ್ರೀ ಪ್ಲಸ್ಸು ಇಲ್ಲಿ ಗೃಹಲಕ್ಷ್ಮಿ ಅಂತ ಮಾಡಿಬಿಟ್ಟು 2,000 ರೂಪಾಯಿ ಹಾಕೋದು ಪೂರ್ತಿ ನಿಮ್ಮನ್ನು ಇದೇ ಮಟ್ಟಕ್ಕೆ ಇಟ್ಕೊಂಡು ಮುಂದೆ ಯಾವುದೇ ಕಾರಣಕ್ಕೂ ಅದು ಬಿಟ್ಟು ಮೇಲಕ್ಕೆ ತರೋದಕ್ಕೆ ಕಾಂಗ್ರೆಸ್ ಪಕ್ಷ ಮಾಡಲ್ಲ ಅಂತ ಇವತ್ತು ನಾವೆಲ್ಲರೂ ಕೂಡ ನೇರವಾಗಿ ಇವತ್ತು ಆರೋಪ ಮಾಡಿ ಇವತ್ತು ಈ ಒಂದು ದೃಷ್ಟಿನಲ್ಲಿ ಮಹಿಳಾ ಸಬಲೀಕರಣಕ್ಕೆ ನರೇಂದ್ರ ಮೋದಿ ಅವರ ಒಂದು ಸರ್ಕಾರ, NDA ಸರ್ಕಾರ ಕಟಿಬದ್ಧವಾಗಿದೆ. ನರೇಂದ್ರ ಮೋದಿಯವರು ಮಹಿಳೆಯರ ಒಂದು ಸಬಲೀಕರಣಕ್ಕೆ ಮತ್ತು ಅವರಿಗೆ ನಿಜವಾದಂಥ ಒಂದು ಪವರ್ ಕೊಡೋದಕ್ಕೆ ಬದ್ಧವಾಗಿದೆ ಮತ್ತು ದೊಡ್ಡ ಒಂದು ಬದ್ಧತೆ ಈ ಒಂದು ಮಹಿಳೆಯರಿಗೆ ಎಲೆಕ್ಷನ್ ನಿಲ್ಲೋದಕ್ಕೆ ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿಗಳಲ್ಲಿ 2029 ಪಾರ್ಲಿಮೆಂಟೇ ಅದಕ್ಕೆ ನಾಂದಿ ಆಗಬೇಕು. ಅದಕ್ಕೆ ಮಾಡೋದಕ್ಕೆ ಇವತ್ತು ಕೂಡ ಬದ್ಧತೆ ಇದೆ. ಆದರೆ ಇವತ್ತು ಸೆನ್ಸಸ್ ರಿಪೋರ್ಟ್ ಲೇಟಾಗಿ ಬರೋದ್ರಿಂದ ಇನ್ನೂ 8 ವರ್ಷ 9 ವರ್ಷ ಕಾಯಬೇಕಾಗ್ತದೆ. ಅದು ಬೇಕಾ ಅನ್ನೋದು ದಯವಿಟ್ಟು ಚರ್ಚೆ ಮಾಡಿ. ಇವರು ತಮಿಳ್ನಾಡು ಪಾಲಿಟಿಕ್ಸ್ ಇರ್ಬೋದು, ಅವ್ರು ಏನು ಅಪೋಸ್ ಮಾಡ್ತಾರೆ ಬಿಲ್ಗೆ, ಮತ್ತು ಇಂಡಿಯಾ ಆರ್ಟ್ಲ್ಯಾಂಡಲ್ಲಿರುವಂಥ RJD ಸಮಾಜವಾದ ಪಾರ್ಟಿ ಹಿಂದೆನಿಂದನೂ ಕೂಡ ಮಹಿಳಾ ರಿಸರ್ವೇಷನ್ ಬಿಲ್ನ ಶರದ್ ಯಾದವ್ ಹಿಂದೆ ಹಾಕಿದ್ರು. ತಮಗೆಲ್ಲ ಅದು ರೆಕಾರ್ಡಲ್ಲಿದೆ, ನಿಮ್ಮ TVನಲ್ಲಿ ರೆಕಾರ್ಡಿಂಗ್ಸ್ ಇವತ್ತು ಕೂಡ ಸಿಗ್ತದೆ. ಅವ್ರನ್ನೆಲ್ಲರೂ ಕೂಡ ಡೈರೆಕ್ಟಾಗೇ ಬಿಡಿ, ಇಂಡೈರೆಕ್ಟಿಂದನೂ ಅವರೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಾರ್ಟಿ ಜೊತೆ ಸೇರಿ ಮಹಿಳೆಯರ ಶಕ್ತಿಯನ್ನು ಕುಗ್ಸೋದಕ್ಕೆ, ಅವರ ಒಂದು ಆತ್ಮಸ್ಥೈರ್ಯವನ್ನು ಮತ್ತು ಅವರವನ್ನು ಪ್ರಜಾಪ್ರಭುತ್ವದಲ್ಲಿ ಮೇನ್ ಸ್ಟ್ರೀಮಲ್ಲಿ ಭಾಗವಹಿಸೋದನ್ನು ತಡೆಯೋದಕ್ಕೆ ಈ ಬಿಲ್ಲನ್ನು ವಿರೋಧ ಮಾಡಿದ್ದಾರೆ. ಆದ್ದರಿಂದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ದೇಶದ ಮಹಿಳೆಯರ ಶಾಪ ಖಂಡಿತವಾಗಿಯೂ ತಟ್ಟುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಆಗ್ರಹವನ್ನು ಪಡಿಸ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.